ನಾವು ಮಹಿಮೆ ಪಡಿಸುತ್ತಾ ಆತನ ಪ್ರಾರ್ಥಿಸೋಣ. ಸಭೆ ಎಲ್ಲರೂ ನಿಮ್ಮ ಕೋರಿಕೆಗಳನ್ನು ಯೇಸುವಿನಲ್ಲಿ ಪ್ರಾರ್ಥಿಸಿರಿ. ಅನ್ಯ ಭಾಷೆ ಬರುವಂತರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ. ವಿಜ್ಞಾಪನೆ ಕೇಳುವಂತ ದೇವರಾದ ಯೇಸು ಸಾಮರ್ಥ್ಯವಂತನಾಗಿ ನಿಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ. ನಿಮ್ಮ ಆತನ ಸಾಮರ್ಥ್ಯವನ್ನು ನಾವು ಕೇಳ್ಕೋಬೇಕು. ಅಪ್ಪ ತಂದೆ ಯೇಸುವೇ, ನಿನ್ನ ಸಾಮರ್ಥ್ಯದಿಂದ ಕಾರ್ಯ ಮಾಡು ಯೇಸಪ್ಪ. ಇವತ್ತು ನೀ ಆಡುವ ಅನ್ಯ ಭಾಷೆಯಲ್ಲಿ ವಾಣಿ ಆಡುವ ಪ್ರತಿಯೊಂದೊಂದು ಆತ್ಮದಲ್ಲಿ ಹೆಚ್ಚಾಗಿನ ಬಲ ಕೊಡು ಯೇಸಪ್ಪ. ವಾಣಿಯನ್ನು ಕೇಳುತ್ತಿದ್ದ ಒಂದೊಂದು ಆತ್ಮಗಳಿಗೆ ವಾಣಿಯ ವರದಿಂದ ತುಂಬಿಸಿ ಯೇಸಪ್ಪ. ಅನ್ಯ ಭಾಷೆಯ ಅರ್ಥ ಹೇಳುವಂತೆ ನೀನು ಕಾರ್ಯಗಳು ಮಾಡು. ನಿನ್ನ ಸಾಮರ್ಥ್ಯ ನಿನ್ನ ವರಗಳಿಂದ ತುಂಬಿ ಈ ಮಕ್ಕಳ ಮೇಲೆ ಕಾರ್ಯ ಮಾಡು ಯೇಸುವೆ. ಹೌದು ಯೇಸುವೆ, ವಾಣಿ ಆಡುವನು ಸ್ವಾಮಿ ದೇವರ ಮುಖಾಂತರ ಮಾತಾಡುವಂತನಾಗಿದ್ದಾನೆ. ಆ ವಾಣಿಯ ಮೂಲಕ ಸ್ವಾಮಿ ನೀನು ಏನೆಲ್ಲ ಒಂದೊಂದು ಕಾರ್ಯವನ್ನು ನಮಗಾಗಿ ಇಕ್ಕಿದೆ ಯೇಸಪ್ಪ, ಅದೆಲ್ಲ ವಾಣಿಯ ಮೂಲಕ ನೀನು ಮಾತಾಡುವಂತನಾಗಿದೆ ಯೇಸುವೆ. ನಿನ್ನ ಅಭಿಷೇಕದ ಮಳೆ ಮಕ್ಕಳ ಮೇಲೆ ಇಳಿದು ಬಂದಿದ್ದಾಗಿ ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್, ಯಾರ್ಯಾರು ವಾಣಿಯ ಅರ್ಥ ಹೇಳುವಂತರಿದ್ದರೆ ದೇವರ ಮಹಿಮೆ ದೇವರ ಚಿತ್ತವನ್ನು ಇಲ್ಲಿ ಕಾರ್ಯ ಮಾಡುವಂತೆ ನೀವು ಮಾಡ್ರಿ. ಎಲ್ಲ ಬಲವಾಗಿ ಪ್ರಾರ್ಥನೆ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಸಮ್ಮುಖದಲ್ಲಿ. ಪವಿತ್ರಾತ್ಮ ದೇವರು ನಿಮ್ಮನ್ನು ಕರೆಯುತ್ತಾನೆ. ಯೇಸು ಕ್ರಿಸ್ತ ನಿಮ್ಮಲ್ಲಿ ವಾಸ ಮಾಡುವಂತನಾಗಿದ್ದಾನೆ. ಆತನ ಮಹಿಮೆಗಾಗಿ ಆತನ ಸ್ತುತಿ ಸ್ತೋತ್ರಗಾಗಿ ಕಾರ್ಯ ಮಾಡ್ರಿ. ಆತನಲ್ಲಿ ಬಲವಾದ ಶಕ್ತಿ ಉಳ್ಳವನಾಗಿದ್ದಾನೆ. ನೀವೆಷ್ಟೇ ಚಿಂತೆ ದುಃಖದಲ್ಲಿ ಬಂದಿರಬಹುದು, ಎಷ್ಟೇ ಸಮಸ್ಯೆಗಳಲ್ಲಿ ಬಂದಿರಬಹುದು, ಆದರೂ ಕರ್ತನಾದ ಯೇಸು ಇವತ್ತು ನಿಮ್ಮನ್ನು ಬಿಡಿಸುವಂತನಾಗಿದ್ದಾನೆ. ಎಲ್ಲರೂ ಮಹಾಧ್ವನಿಯಿಂದ ಬಾಯಿ ತೆರೆದು ಆತನಿಗೆ ಸ್ತುತಿ ಸ್ತೋತ್ರಗಳಿಂದ ಹೇಳಿರಿ. ಆತನಿಗೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ. ಅಪ್ಪ ತಂದೆ ಯೇಸುವೇ, ನನ್ನ ಕುಟುಂಬದಲ್ಲಿ ನನ್ನ ಸಮಸ್ಯೆಗಳು ಇವತ್ತು ನೀವು ನೀಗಿಸುವಂತದಾಗಿದೆ. ಈ ಸಭೆಯಲ್ಲಿ ಸ್ವಾಮಿ ನಿನ್ನ ಪ್ರಾರ್ಥನೆ ಮೂಲಕ ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮೂಲಕ ಮುಂದುವರಿಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಅಪ್ಪ ತಂದೆ ಯೇಸುವೇ, ನೀನು ಬಲವಾದ ಕಾರ್ಯಗಳನ್ನು ನೋಡ್ತಾ ಯೇಸಪ್ಪ. ಲೋಕದ ಕಟ್ಟ ಕಡೆಯಲ್ಲಿ ಸ್ವಾಮಿ ನಿನ್ನ ಸಭೆಗಳು ನೆರವೇರಿಸು ಯೇಸಪ್ಪ. ನಿನ್ನ ವಾಕ್ಯಗಳು ನೆರವೇರಿಸು ಯೇಸಪ್ಪ. ನಿನ್ನ ರಾಜ್ಯಕ್ಕೆ ಬರುವ ಒಂದೊಂದು ಮಕ್ಕಳು ರಾಜ್ಯದಲ್ಲಿ ಕಾಲಿಡಲಿ ಯೇಸಪ್ಪ. ನಿನ್ನ ಪರಲೋಕ ರಾಜ್ಯದ ಸುತ್ತಮುತ್ತಲು ಬರೆಯಲ್ಪಟ್ಟಿದೆ ಯೇಸಪ್ಪ. ಎಲ್ಲ ಮಕ್ಕಳು ಸ್ವಾಮಿ ಸರ್ವಶಕ್ತನಾದ ದೇವರಿಗೆ ರಾಜ್ಯಕ್ಕೆ ಕಾಲಿಡಲಿ. ಅಭಿಷೇಕ
ಪ್ರಾರ್ಥನೆ, ವಿಜ್ಞಾಪನೆ, ಬಿಡುಗಡೆ ಮೂಲಕ ಸ್ವಸ್ಥತೆ, ಬಿಡುಗಡೆ, ರೋಗದಿಂದ ಬಿಡುಗಡೆ ಮಾಡುವ ಯೇಸುವೆ ನಿನಗೆ ಸ್ತೋತ್ರ ಯೇಸಪ್ಪ. ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ನಿನ್ನ ಕಾರ್ಯದಲ್ಲಿ ಮುನ್ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ನಿನಗೆ ಮಹಿಮೆ ಆಗಲಿ ಯೇಸುವೆ ತಂದೆ. ಆಮೇನ್, ಆಮೇನ್.